ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಮಖಂಡಿಯಲ್ಲಿ ಮೊಳಗಿದ ಕಾರ್ಮಿಕರ ಆಕ್ರೋಶ, ಅಖಿಲ ಭಾರತ ಮುಷ್ಕರದ ಅಂಗವಾಗಿ ಬೃಹತ್ ಪ್ರತಿಭಟನೆ. ಜಮಖಂಡಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 12ರಂದು ನಡೆದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ, ಅಕ್ಷರ ದಾಸೋಹ ನೌಕರರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಮಿಕರ ಒಕ್ಕೂಟದ ಜಮಖಂಡಿ ಘಟಕಗಳ ನೇತೃತ್ವದಲ್ಲಿ ಸಾವಿರಾರು ಕಾರ್ಮಿಕರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ಕೇಂದ್ರವಾದ ದೇಸಾಯಿ ಸರ್ಕಲ್ನಲ್ಲಿ ನೂರಾರು ಕಾರ್ಮಿಕರು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಿದರು. ಇದರಿಂದಾಗಿ ವಾಹನ ಸವಾರರು ಸಂಚಾರಕ್ಕೆ ಪರದಾಡುವಂತಾಯಿತು. 2014ರಿಂದ ಕಾರ್ಮಿಕರ ಗೌರವಧನ ಹೆಚ್ಚಳ ಮಾಡದಿರುವುದು, ಕಾರ್ಮಿಕ ಸಂಹಿತೆ, ಲೇಬರ್ ಕೋಡ್ ತಿದ್ದುಪಡಿ ಮೂಲಕ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವುದು ಮತ್ತು ಬಜೆಟ್ನಲ್ಲಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದ ನೌಕರರು ನಂತರ ತಾಲೂಕು ದಂಡಾಧಿಕಾರಿಗಳ, ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಕಾರ್ಮಿಕರ ಪ್ರಮುಖ ಬೇಡಿಕೆಗಳು: 1. ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಕೈಬಿಡುವುದು. 2. ಗೌರವಧನ ಹೆಚ್ಚಳ ಮತ್ತು ಸೇವಾ ಭದ್ರತೆ ಒದಗಿಸುವುದು. 3. ನೌಕರರ ಬದುಕಿಗೆ ಘನತೆ ಮತ್ತು ಸಾಮಾಜಿಕ ಭದ್ರತೆ ಖಾತ್ರಿಪಡಿಸುವುದು. 4. ಅನುದಾನ ಕಡಿತಗೊಳಿಸಿರುವುದನ್ನು ವಾಪಸ್ ಪಡೆಯುವುದು. ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟದಲ್ಲಿ ಸಿಐಟಿಯು, ಸಿಟಿಯು ಜಿಲ್ಲಾ ಸಮಿತಿಯ ನಿರ್ದೇಶನದಂತೆ ಅಂಗನವಾಡಿ, ಅಕ್ಷರ ದಾಸೋಹ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ವಿವಿಧ ಇಲಾಖೆಯ ನೌಕರರು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಮನವಿಯನ್ನ ಸ್ವೀಕರಿಸಿದ ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಬೇಡಿಕೆ ಮನವರಿಕೆ ಮಾಡಲು ಸಿದ್ಧರಾಗಿ ಹೋರಾಟ ಮಾಡ್ತಾ ಇದ್ರೆ ಯಾವ ವಿಷಯವಾಗಿ ಹೋರಾಟ ಮಾಡ್ತಾ ಇದ್ರೆ ಏನ್ ನಿಮ್ ಬೇಡಿಕೆ ಇದೆ? ಸರ್ಕಾರಕ್ಕೆ ಏನ್ ಅರ್ಥ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ 4 ಕಾರ್ಮಿಕ ಕೋಡ್ಗಳನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಆ 4 ಕಾರ್ಮಿಕ ಕೋಡ್ಗಳನ್ನು ತಿದ್ದುಪಡಿ ಮಾಡಬೇಡ್ರಿ ಅಂತಂದು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಕಾನೂನುಗಳನ್ನ ಮಾಡಿಕೊಟ್ಟಿದ್ದಾರೆ. ಆ ಕಾನೂನುಗಳನ್ನ ಉಪಯೋಗ ಮಾಡ್ಕೊಳ್ಳೋಕೆ ನಮ್ಮ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಮ್ಮ ಹೋರಾಟ 2014ರಿಂದ ಇಲ್ಲಿಯವರೆಗೆ ನಾವು ದುಡಿತಕ್ಕಂಥ
ಒಂದು ಪೈಸಾ ಕೂಡ ಗೌರವಧನವನ್ನು ಹೆಚ್ಚು ಮಾಡಿಲ್ಲ. ನಾವು ಮೊನ್ನೆ ತಾನೇ 2 ದಿನ 48 ಗಂಟೆಗಳ ಕಾಲ ಅಹೋರಾತ್ರಿ ಹೋರಾಟ ಮಾಡಿದಾಗ ಕೇಂದ್ರ ಸಚಿವರು ಹಾಗೂ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ಕುಮಾರಸ್ವಾಮಿಯವರು ನೇತೃತ್ವದಲ್ಲಿ ನಮ್ಮ 10 ಮಂದಿಯ ನಿಯೋಗವನ್ನು ಫ್ಲೈಟ್ ಟಿಕೆಟ್ ತಾವೇ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಇಲಾಖಾ ಕಾರ್ಯದರ್ಶಿಗಳ ಹತ್ರ ಹಾಗೂ ನಮ್ಮ ಇಲಾಖಾ ಸಚಿವರ ಹತ್ರ ಮಾತಾಡಿಸಿದ್ರು. ಅವರು ಕೂಡ ನಮಗೆ ಭರವಸೆಯನ್ನು ನೀಡಿದರು. ಇನ್ನು ಮುಂದೆ ಹಿಂದೆ ಏನಾಯಿತು ಆಯಿತು, ಇನ್ನು ಮುಂದೆ ನಾವು ನಿಮ್ಮನ್ನು ಕಡೆಗಣಿಸೋದಿಲ್ಲ, ಯಾವುದೇ ಕಾರಣಕ್ಕೆ ನಿಮ್ಮನ್ನು ನಾವು ಕೈ ಬಿಡೋದಿಲ್ಲ, ಬಜೆಟ್ನಲ್ಲಿ ನಿಮ್ಮ ಮುಖದಲ್ಲಿ ನಗುವನ್ನು ನೋಡುವಂಥ ಕೆಲಸ ನಾವು ಮಾಡ್ತೀವಿ, ನೀವೆಲ್ಲರೂ ನಮಗೆ ಬೇಕು, ನಿಮ್ಮ ಗೌರವನ ಹೆಚ್ಚು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ಆದರೆ ಮೊನ್ನೆ ನಾವೆಲ್ಲರೂ ಕಣ್ಣಿಟ್ಟು ನೋಡಿದ್ರು ಕೂಡ ಮೊನ್ನೆ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ಕೂಡ 1 ರೂಪಾಯಿ ಗೌರವಧನವನ್ನು ನಮ್ಮ ಕಾರ್ಮಿಕರಿಗೆ ಅವರು ಹೆಚ್ಚು ಮಾಡಲಿಲ್ಲ. ಇದೇ ರೀತಿ ಸುಳ್ಳುಗಳನ್ನು ಹೇಳ್ತಾನೆ ಬರ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅವರು ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿದಂಥ 2 ಯೋಜನೆಗಳಿದ್ದಾವೆ. ಒಂದು ಪೋಷಣ್ ಟ್ರ್ಯಾಕರ್ ಹಾಗೂ ಒಂದು ಮಾತೃ ವಂದನಾ ಕಾರ್ಯಕ್ರಮ. ಇವುಗಳಿಂದ ನಮಗೆ ತೊಂದರೆ ಕೂಡ ತುಂಬ ಆಗಿದೆ. ಆದರೆ ನಾವು ಕೇಂದ್ರ ಸರ್ಕಾರ ಹೆಚ್ಚುವರಿ ಗೌರವಧನ ಕೊಡ್ತೈತಿ, ಅದಕ್ಕಾಗಿ ನಾವು ಈ ಕೆಲಸ ಮಾಡ್ಬೇಕಂತ ಒಪ್ಕೊಂಡು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಈ ಸಲ ಮೋಸ ಮಾಡ್ತಿದೆ ಅಂತ ನಮ್ಗೆ ಅನಿಸಿದ್ದಿಲ್ಲ. ಕೇಂದ್ರ ಸರ್ಕಾರ ನಮ್ಮನ್ನು ಕಡೆಗಣಿಸಿ ನಮ್ಮನ್ನು ಕಾಲು ಕೆಳಗೆ ಹಾಕಿ ತುಳಿತಾ ಇದೆ. ಕೇಂದ್ರ ಸರ್ಕಾರ ಆದೇಶ ಮಾಡಿದಂಥ ಪ್ರತಿಯನ್ನು ಬಹಾರ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂದರೆ ಎಲ್ಲ ನಮ್ಮ ವಿರುದ್ಧವಾಗೇ ಇದೆ. ಅದರಲ್ಲಿ ಕಾರ್ಮಿಕ ಸಂಘಟನೆಗಳನ್ನು ಎಲ್ಲಾನು ಹತ್ತಿಕ್ಕುವಂಥ ಕೆಲಸಗಳು ನಡೀತಾ ಇದ್ದಾವೆ. ಎಂತೆಂಥವ್ರಿಗೆಲ್ಲ ಏನೇನೋ ಅಮೌಂಟ್ಗಳನ್ನು ಹಣಕಾಸನ್ನು ಎತ್ತಿಟ್ರು. ಆದರೆ 60% ನಮ್ಮ ರಾಜ್ಯ ಸರ್ಕಾರಕ್ಕೆ ಅವರು ಕೊಡಬೇಕಾದ ಅನುದಾನವನ್ನು ಕೂಡ ಕಡಿತಗೊಳಿಸಿದ್ದಾರೆ. ಆ ಅನುದಾನ ಕೊಡ್ರಿ ಅಂತಂದು ನಾವು ಎಷ್ಟೋ ವರ್ಷಗಳನ್ನ ಕೇಳ್ತಾ ಇದ್ದೀವಿ, ಆದ್ರೆ ಅವರು ಕೊಡ್ತಾ ಇಲ್ಲ ರೀ. ಅದಕ್ಕಾಗಿ ನಾವು ಇನ್ನು ಮುಂದಾದರೂ ಕೂಡ ಈಗ ಸ್ವಲ್ಪ ಮಟ್ಟಿಗೆ ನಾವು ಇದನ್ನು ಚುರುಕು ಮುಗಿಸಿದ್ದೇವೆ. ಇದೇ ರೀತಿ ಮುಂದುವರಿತು ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಆತಂದ್ರೆ ನಾವು ಎಲ್ಲ ಕೂಲಿ ಕಾರ್ಮಿಕರು ಬೀದಿಗಿಳಿತೀವಿ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವು ಕೈ ಬಿಡ್ತೀವಿ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದು ಹೇಳಿ ತಮ್ಮಲ್ಲಿ ಅರಿಕೆ ಮಾಡ್ತೀವಿ.